ಹಾಯ್ ಎವ್ರಿವಾನ್, ನಾನು ನಿಮ್ಮ ಹುಸೇನ್ ನಾಯ್ಕರ್. ನಮ್ಮ ಎಕನಾಮಿಕ್ಸ್ ಎಕ್ಸಾಮ್ಸ್ಗೆ ಈಗ ತುಂಬಾ ಕಡಿಮೆ ಸಮಯ ಉಳಿದಿದೆ. ಬಹಳಷ್ಟು ವಿದ್ಯಾರ್ಥಿಗಳು ಕೇಳ್ತಾ ಇದ್ರು, ಸರ್ ಈಗ ನಾವು ಎಂಡ್ ಮೂಮೆಂಟ್ ನಲ್ಲಿ ಯಾವ ರೀತಿ ಎಕನಾಮಿಕ್ಸ್ ನಲ್ಲಿ 100 ಔಟ್ ಆಫ್ 100 ಸ್ಕೋರ್ ತಗೋಬೇಕು, ಅಂದ್ರೆ 100 ಔಟ್ ಆಫ್ 100 ಸ್ಕೋರ್ ಮಾಡ್ಲಿಕ್ಕೆ ಯಾವ್ದನ್ನ ಓದ್ಬೇಕು, ಯಾವ ಕ್ವಶನ್ಸ್ ಅನ್ನ ರಿವಿಷನ್ ಮಾಡ್ಕೋಬೇಕು ಅಂತ ಕೇಳ್ತಾ ಇದ್ರು. ಸೊ ಬನ್ನಿ ಹಾಗಾದ್ರೆ ತಿಳಿಸ್ತಾ ಹೋಗ್ತೇನೆ ನಿಮಗೆ. ಸೆಕೆಂಡ್ PUC ಎಕನಾಮಿಕ್ಸ್ ನಲ್ಲಿ ಈ ಒಂದು ನಾನು ಕೊಡುವಂತಹ ಮೋಸ್ಟ್ ಇಂಪಾರ್ಟೆಂಟ್ ಕ್ವಶನ್ಸ್ ಗಳನ್ನ ಓದ್ಕೊಳ್ಳಿ ಸಾಕು. ಸುಲಭವಾಗಿ ನೀವು 100 ಔಟ್ ಆಫ್ 100 ಸ್ಕೋರ್ ಮಾಡ್ತೀರಾ, ಅದು ಕೂಡ ತುಂಬಾ ಕಡಿಮೆ ಸಮಯದಲ್ಲಿ. ಸೊ ಬನ್ನಿ ಸ್ಟಾರ್ಟ್ ಮಾಡೋಣ. ಈ ಎಲ್ಲ ಇಂಪಾರ್ಟೆಂಟ್ ಕ್ವಶನ್ಸ್ ಗಳನ್ನ ಈ ಬುಕ್ ನಲ್ಲಿ ಅಲಾಂಗ್ ವಿತ್ ದಿ ಆನ್ಸರ್, ಕೇವಲ ಕ್ವಶನ್ ಅಷ್ಟೇ ಅಲ್ಲ, ಆನ್ಸರ್ ಹುಡುಕ್ಲಿಕ್ಕೆ ಎಲ್ಲೂ ನಿಮಗೆ ಟೈಮ್ ಸ್ಪೆಂಡ್ ಮಾಡುವಂತಹ ಅವಶ್ಯಕತೆ ಇಲ್ಲ. ಒಂದೊಂದು ನಿಮಿಷನೂ ಇಂಪಾರ್ಟೆಂಟ್ ಆಗುತ್ತೆ. ಎಂಡ್ ಮೂಮೆಂಟ್ ನಲ್ಲಿ ಎಲ್ಲವೂ ಕೂಡ ರೆಡಿ ಆಗಿದೆ ಈ ಒಂದು ಬುಕ್ ನಲ್ಲಿ, ಅಲಾಂಗ್ ವಿತ್ ದಿ ಮೋಸ್ಟ್ ಇಂಪಾರ್ಟೆಂಟ್ ಕ್ವಶನ್ಸ್ ವಿತ್ ಆನ್ಸರ್ ಇದೆ. ಸೊ ಈ ಒಂದು ಬುಕ್ ನಿಂದ ನೀವು ಜಸ್ಟ್ ಒಂದ್ಸಲ ರಿಸಲ್ಟ್ ನೋಡ್ಕೊಳ್ಳಿ, ಯಾವ ರೀತಿ ನಮ್ಮ ವಿದ್ಯಾರ್ಥಿಗಳು ಸ್ಕೋರ್ ಅನ್ನ ಮಾಡಿದ್ರು ಲಾಸ್ಟ್ ಇಯರ್. ಇದೇ ಒಂದು ಬುಕ್ ಅನ್ನ ರೆಫರ್ ಮಾಡಿ. ಸೊ ಇವರು ಮಾಡಬಹುದು ಅಂದ್ರೆ ನೀವು ಕೂಡ ಮಾಡಬಹುದು. ಎಕನಾಮಿಕ್ಸ್ ತುಂಬಾ ಜನ ಸರ್ ಡಿಫಿಕಲ್ಟ್ ಇದೆ, ತುಂಬಾ ಡಿಫಿಕಲ್ಟ್ ಲ್ಯಾಂಗ್ವೇಜ್ ನಲ್ಲಿ ಇದೆ, ಅರ್ಥ ಆಗ್ತಾ ಇಲ್ಲ, ಆನ್ಸರ್ ಬರೆಯುವಾಗ ನೆನಪಿಗೆ ಬರೋದಿಲ್ಲ. ಬನ್ನಿ ನಾನು ನಿಮ್ಗೆ ತಿಳಿಸ್ತೇನೆ ಯಾವ ರೀತಿ ಈ ಸ್ಟೂಡೆಂಟ್ಸ್ ಅಚೀವ್ ಮಾಡಿದ್ರು ಸ್ಕೋರ್ ಅಂತ ಹೇಳಿ. ಇಲ್ಲಿ ಬಂದು ಮುತ್ತುರಾಜ್ ಅನ್ನುವಂತಹ ಸ್ಟೂಡೆಂಟ್ಸ್ ಎಕನಾಮಿಕ್ಸ್ ನಲ್ಲಿ ಸ್ಕೋರ್ ಮಾಡ್ತಾರೆ ಲಾಸ್ಟ್ ಇಯರ್ 97 ಅಂಕ. ಇನ್ನ ಋತಿಕಾ ಅನ್ನುವಂತಹ ಸ್ಟೂಡೆಂಟ್ ಸ್ಕೋರ್ ಮಾಡ್ತಾರೆ ಎಕನಾಮಿಕ್ಸ್ ನಲ್ಲಿ 100 ಔಟ್ ಆಫ್ 100, 100ಕ್ಕೆ 100 ಅಂಕವನ್ನ ಸ್ಕೋರ್ ಮಾಡ್ತಾರೆ. ನೀವು ಕೂಡ ಮಾಡಬಹುದು. ಇನ್ನ ಬಹಳ ಜನ ವಿದ್ಯಾರ್ಥಿಗಳಿದ್ದಾರೆ, ಇನ್ನ ಪ್ರೈವೇಟ್ ಸ್ಟೂಡೆಂಟ್ಸ್, ಕೆಲವರು ಪ್ರೈವೇಟ್ ಸ್ಟೂಡೆಂಟ್ ಇದ್ದಾರೆ, ರೆಗ್ಯುಲರ್ ಆಗಿ ಕಾಲೇಜ್ ಹೋಗಿರೋದಿಲ್ಲ, ಮನೆಯಲ್ಲಿ ಕುತ್ಕೊಂಡು ಹೋಗ್ತಾರೆ. ಇಲ್ಲಿ ನೋಡಬಹುದು ನೀವು ಒಬ್ಬ ಪ್ರೈವೇಟ್ ಸ್ಟೂಡೆಂಟ್ ಕೂಡ ಇದೇ ಬುಕ್ ಅನ್ನ ಓದಿ 90 ಸ್ಕೋರ್ ಮಾಡಿದ್ದಾರೆ ಔಟ್ ಆಫ್ 100 ಎಕನಾಮಿಕ್ಸ್ ನಲ್ಲಿ ಲಾಸ್ಟ್ ಇಯರ್. ಸೊ ಇದು ಕೂಡ ನಿಮಗೆ ಇನ್ಸ್ಪಿರೇಷನ್ ಅಂಡ್ ಮೋಟಿವೇಶನ್. ಇನ್ನ ರೀಸೆಂಟ್ ಆಗಿ ಇದೇ ಬುಕ್ ರೆಫರ್ ಮಾಡಿರುವಂತಹ ಒಬ್ಬ ಸ್ಟೂಡೆಂಟ್ ಎಕನಾಮಿಕ್ಸ್ ನ ಪ್ರಿಪರೇಟರಿ ಎಕ್ಸಾಮ್ಸ್ ಅಲ್ಲಿ 80 ಔಟ್ ಆಫ್ 80 ಸ್ಕೋರ್ ಮಾಡಿರುವಂತದ್ದು. ಇನ್ನು ಬಹಳ ಜನ ಇದ್ದಾರೆ, ನೀವು ನೋಡಬಹುದು. ಬಸವರಾಜ್ ಅನ್ನುವಂತಹ ಸ್ಟೂಡೆಂಟ್ ಲಾಸ್ಟ್ ಇಯರ್ ಆನ್ಯುವಲ್ ಎಕ್ಸಾಮ್ ನಲ್ಲಿ 99 ಔಟ್ ಆಫ್ 100. ಈ ಒಂದೊಂದು ಅಂಕ 2 ಅಂಕ ಎಲ್ಲಿ ಹೋಗ್ತಾ ಇದೆ ಅನ್ನೋದು ನಾನು ನಿಮಗೆ ಲೈವ್ ಕ್ಲಾಸ್ ಮಾಡ್ತಾ ಇದ್ದೀನಲ್ಲ, ಸೊ ಅಲ್ಲಿ ಹೇಳ್ತಾ ಇದ್ದೀನಿ. ಆ ಲೈವ್ ಕ್ಲಾಸ್ ಅನ್ನ ಮಿಸ್ ಮಾಡದೆ ನೋಡ್ಕೊಳ್ಳಿ, ಅದು ವೆರಿ ಇಂಪಾರ್ಟೆಂಟ್. ಡೈಲಿ 6:30ಕ್ಕೆ ನಮ್ದು ಲೈವ್ ಕ್ಲಾಸ್ ನಡೀತಾ ಇದೆ ಇದೇ ಹುಸೇನ್ ನಾಯ್ಕರ್ ಯೂಟ್ಯೂಬ್ ಚಾನೆಲ್ ನಲ್ಲಿ. ಸೊ ಇನ್ನ ಇನ್ನೊಬ್ಬ ಸ್ಟೂಡೆಂಟ್ ಬಂದು 95 ಔಟ್ ಆಫ್ 100 ಇನ್ ಎಕನಾಮಿಕ್ಸ್. ಸೊ ಈಗ ನಿಮಗೆ ಒಂದು ಮೋಟಿವೇಶನ್, ಇನ್ಸ್ಪಿರೇಷನ್ ಬರ್ತಾ ಇದೆಯಾ? ನಾನು ಕೂಡ 90 ಅಬೌವ್ ಅಲ್ಲ, 100 ಔಟ್ ಆಫ್ 100 ಸ್ಕೋರ್ ಮಾಡಬಹುದು ಎಕನಾಮಿಕ್ಸ್. ಅಷ್ಟು ಈಸಿಯಾಗಿ ನೀವು ಅದನ್ನ ಮಾಡಬಹುದು. ಯಾವ ರೀತಿ? ಆ ಒಂದು ಪುಸ್ತಕದ ಸಹಾಯದಿಂದ. ಈಗ ತುಂಬಾ ಜನರ ಕಡೆ ಕಡಿಮೆ ಸಮಯ ಇದೆ, ನನಗೆ ಗೊತ್ತು. ಸೆಕೆಂಡ್ PUC ಎಕನಾಮಿಕ್ಸ್ ನಲ್ಲಿ ಕಡಿಮೆ ಸಮಯದಲ್ಲಿ ಯಾವ ರೀತಿ ನಾವು ಸ್ಕೋರ್ ಮಾಡಬೇಕು, ಸ್ಕೋರ್ ಮಾಡಲಿಕ್ಕೆ, ಒಳ್ಳೆ ಸ್ಕೋರ್ ಅನ್ನ ಮಾಡಲಿಕ್ಕೆ ಯಾವ ಪುಸ್ತಕವನ್ನ ಓದಬೇಕು. ಸೊ ನಿಮಗಾಗಿನೇ ಲಾಂಚ್ ಮಾಡ್ತಾ ಇರುವಂತ, ಆಲ್ರೆಡಿ ಲಾಂಚ್ ಆಗಿದೆ, ಇದು ಬಹಳ ದಿನ ಆಯಿತು. ಇದರಲ್ಲಿ ಈಗ ಅಪ್ಡೇಟ್ ಮಾಡಲಾಗಿದೆ. ಇಂಪಾರ್ಟೆಂಟ್ ಕ್ವಶನ್ಸ್ ಗಳನ್ನ ನೇರವಾಗಿ ಎಂಡ್ ಮೂಮೆಂಟ್ ನಲ್ಲಿ ಕಡಿಮೆ ಸಮಯದಲ್ಲಿ 100 ಔಟ್ ಆಫ್ 100 ಸ್ಕೋರ್ ಮಾಡಲಿಕ್ಕೆ. ಓನ್ಲಿ ಡಿಜಿಟಲ್ ಬುಕ್ ಇರುತ್ತೆ, ಪ್ರಿಂಟಿಂಗ್ ಇಲ್ಲ. ತೆಗೆದುಕೊಂಡ ತಕ್ಷಣ ಇದು ಡೈರೆಕ್ಟ್ಲಿ ಓಪನ್ ಆಗುತ್ತೆ ನಮ್ಮ ಆಪ್ ನಲ್ಲಿ. ಇದರದ್ದು ಯಾವುದೋ ಪ್ರಿಂಟಿಂಗ್ ಆಪ್ಷನ್ ಇರೋದಿಲ್ಲ, ಫಿಸಿಕಲ್ ಕಾಪಿ ಬುಕ್ ಬರೋದಿಲ್ಲ. ಏನಿದೆ ಪುಸ್ತಕದಲ್ಲಿ ಅಂದ್ರೆ, ನನಗ್ ಗೊತ್ತು ನಿಮ್ ಕಡೆ ಈಗ ತುಂಬಾ ಕಡಿಮೆ ಸಮಯ ಇದೆ. ಇಲ್ಲಿ 4 ಮತ್ತು 6 ಅಂಕದ ಮೋಸ್ಟ್ ಇಂಪಾರ್ಟೆಂಟ್ ಪ್ರಶ್ನೆಗಳು ಉತ್ತರಗಳೊಂದಿಗೆ ಇವೆ. ಇದನ್ನ ಬಿಟ್ಟು ಮತ್ತೇನು ಓದುವಂತಹ, ರೆಫರ್ ಮಾಡುವಂತಹ ಅವಶ್ಯಕತೆ ಇಲ್ಲ. ಇನ್ನು ಚಾಪ್ಟರ್ ವೈಸ್ ಇಂಪಾರ್ಟೆಂಟ್ ಕ್ವಶನ್ಸ್ ಗಳು ಇವೆ. ಸೊ ಚಾಪ್ಟರ್ ವೈಸ್ ನೀವು ಆರಾಮಾಗಿ ರೆಫರ್ ಮಾಡಬಹುದು ಇಂಪಾರ್ಟೆಂಟ್ ಕ್ವಶನ್ಸ್ ಗಳನ್ನ. ಈ ಹೊಸ ಕ್ವಶನ್ಸ್ ಏನ್ ಬಂದಿವೆಲ್ಲ ಕ್ವಶನ್ ಬ್ಯಾಂಕ್ ನಲ್ಲಿ, ಅಲ್ಲಿಂತ್ರನೂ ಕೂಡ ಇಂಪಾರ್ಟೆಂಟ್ ಕ್ವಶನ್ಸ್ ಇಲ್ಲಿ ಕವರ್ ಮಾಡಲಾಗಿದೆ. ಪ್ರಾಕ್ಟಿಕಲ್ ಓರಿಯೆಂಟೆಡ್ ಕ್ವಶನ್ 10 ಅಂಕದ್ದು ಇರುತ್ತೆ, ಅಂದ್ರೆ 3 ಪ್ರಶ್ನೆಗಳು, ಆ ಪ್ರಶ್ನೆಗಳು ಕೂಡ ಇಲ್ಲಿ ಕವರ್ ಮಾಡಲಾಗಿದೆ. ಇನ್ನ ತುಂಬಾ ಜನ ವಿದ್ಯಾರ್ಥಿಗಳಿಗೆ ಗೊತ್ತೇ ಇರೋದಿಲ್ಲ ಉತ್ತರವನ್ನ ಎಷ್ಟು ಬರೀಬೇಕು. ನೀವು ಬೇರೆ ಪುಸ್ತಕಗಳನ್ನ ಓದಿರಬಹುದು ಆಲ್ರೆಡಿ, ಆ ಪುಸ್ತಕದಲ್ಲಿ ನೋಡಿ ಎಷ್ಟು ವಿವರಣೆ ಕೊಡಲಾಗಿರುತ್ತೆ. ನಂಬರ್ 1, ಆ ವಿವರಣೆ ತುಂಬಾ ಡಿಫಿಕಲ್ಟ್ ಇರುತ್ತೆ, ಅರ್ಥ ಆಗೋದಿಲ್ಲ ಈಸಿಯಾಗಿ. ಎರಡನೇದಾಗಿ ಬಹಳ ವಿವರಣೆ ಇರುತ್ತೆ. 4 ಅಂಕಕ್ಕೆ ಒಂದು ಪ್ರಶ್ನೆ ಕೇಳಿದಾಗ ಎಲ್ಲ ಬರೀತಾ ಕುತ್ಕೊಂಡ್ರೆ ಟೈಮ್ ಹೋಗುತ್ತೆ. ಟೈಮ್ ಮ್ಯಾನೇಜ್ ಮಾಡಿಲ್ಲ ಅಂದ್ರೆ 2-3 ಕ್ವಶನ್ಸ್ ಬಿಟ್ಟು ಬರ್ತೀರಾ, ಅದರಿಂದ ಮಾರ್ಕ್ಸ್ ಕೂಡ ಹೋಗುತ್ತೆ. ಸೊ ತುಂಬಾ ಡಿಫಿಕಲ್ಟ್ ಅಂಡ್ ತುಂಬಾ ಟೈಮ್ ಕನ್ಸ್ಯೂಮಿಂಗ್ ಅದು ಇರುತ್ತೆ. ಸೊ ಇಲ್ಲಿ ನಿಮ್ಗೆ 4 ಮತ್ತು 6 ಅಂಕಕ್ಕೆ ಪ್ರಶ್ನೆ ಯಾವ ರೀತಿ ಬರೀಬೇಕೋ ಅದೇ ರೀತಿ ಅದರ ಆನ್ಸರ್ ಕೊಡಲಾಗಿದೆ. ಸೊ ಅದರಿಂದ ಆನ್ಸರ್ ಅನ್ನ ಒಂದ್ಸಲ ಓದಿ ಅರ್ಥ ಮಾಡ್ಕೊಳ್ಳಿ, ದೆನ್ ಸುಲಭವಾಗಿ ನೀವು ಅಷ್ಟು ಬರೀಲಿಕ್ಕೆ ರೆಡಿ ಆಗ್ತೀರಾ. ಅಂಡ್ ತುಂಬಾ ಕಲರ್ಫುಲ್ ಆಗಿದೆ. ಅಂದ್ರೆ ನನ್ನ ಉದ್ದೇಶ ಓದೋದು, ಈ ಸ್ಟಡಿ ಮಾಡೋದು, ರೀಡಿಂಗ್ ಇದೆಯಲ್ಲ ಅದನ್ನ ಇಂಟ್ರೆಸ್ಟಿಂಗ್ ಮಾಡ್ಬೇಕನ್ನೋದು ನನ್ನ ಉದ್ದೇಶ. ಅದು ಬೋರಿಂಗ್ ಆಗಿರಬಾರ್ದು. ತುಂಬಾ ಜನ ಓದೋದು ಅಂದ್ರೆ ಬೋರಿಂಗ್ ಅಂತಾನೆ ಅನ್ಕೊಳ್ತಾರೆ. ಇಲ್ಲ, ಓದೋದು ಕೂಡ ಇಂಟ್ರೆಸ್ಟಿಂಗ್ ಕೂಡ ಆಗಬಹುದು. ಅದನ್ನ ಇಂಟ್ರೆಸ್ಟಿಂಗ್ ಮಾಡ್ಲಿಕ್ಕೆ ತುಂಬಾ ಕಲರ್ಫುಲ್ ಲ್ಯಾಂಗ್ವೇಜ್ ನಲ್ಲಿ ಕಲರ್ಫುಲ್ ಆಗಿ ಈ ಒಂದು ಪುಸ್ತಕ ಇದೆ. ಸ್ಟೂಡೆಂಟ್ ನ ಈ ಒಂದು ಪ್ರಾಬ್ಲಮ್ಸ್ ನನಗೆ ಬಹಳ ಬರ್ತಾ ಇದ್ವು. ಎಕನಾಮಿಕ್ಸ್ ಅರ್ಥ ಆಗ್ತಿಲ್ಲ, ಯಾಕೆಂದ್ರೆ ನೀವು ಓದ್ತಾ ಇರುವಂತಹ ಪುಸ್ತಕಗಳಲ್ಲಿ ತುಂಬಾ ಡಿಫಿಕಲ್ಟ್ ಭಾಷೆಯಲ್ಲಿ ಬರೆದಿರ್ತಾರೆ. ಅದು ನಿಮ್ಗೆ ಅರ್ಥನೇ ಆಗೋದಿಲ್ಲ. ಅದು ಈಸಿ ಲ್ಯಾಂಗ್ವೇಜ್ ನಲ್ಲಿ ಬೇಕು ನಿಮ್ಗೆ. ಇನ್ನ ಓದಿದ್ರೆ ಅರ್ಥ ಆಗ್ತಾ ಇಲ್ಲ. ಅಂಡ್ ದೆನ್ ತುಂಬಾ ವಿವರಣೆ ಕೊಡಲಾಗಿದೆ, ಹೆಚ್ಚು ವಿವರಣೆ ಇದೆ ಅಂದ್ರೆ
ಎಕ್ಸಾಮ್ ನಲ್ಲಿ ಯಾವ್ದು ಬರಿಬೇಕು ಯಾವ್ದು ಬಿಡಬೇಕು ಅದನ್ನ ಈಗ ನೀವು ರೆಡಿ ಮಾಡ್ತಾ ಕುತ್ಕೊಂಡ್ರೆ ಅದರಲ್ಲಿ ತುಂಬಾ ಟೈಮ್ ಇನ್ನು ವೇಸ್ಟ್ ಆಗುತ್ತೆ. ನಿಮ್ಮ ಟೈಮ್ ವೇಸ್ಟ್ ಮಾಡಬೇಡಿ, ಇದರ ಸದುಪಯೋಗ ಪಡ್ಕೊಳ್ಳಿ. ಇನ್ನು ಎಕ್ಸಾಮ್ ನಲ್ಲಿ ಎಷ್ಟು ಬರಿಬೇಕು ಯಾವ್ದು ಬಿಡಬೇಕು ಅನ್ನೋದು ಗೊತ್ತಿರೋದಿಲ್ಲ. 4 ಅಂಕದ ಪ್ರಶ್ನೆ ಕೊಟ್ಬಿಟ್ರೆ ನಿಮ್ಮ ಬುಕ್ ನಲ್ಲಿ ಇರೋದು ಎಲ್ಲ ಬರಿತಾ ಹೋದ್ರೆ ಮೇ ಬಿ ಮಾರ್ಕ್ಸ್ ನಿಮಗೆ ಸಿಗ್ಬೋದು, ಬಟ್ ಅಷ್ಟು ಟೈಮ್ ಸಿಗೋದಿಲ್ಲ. ಟೈಮ್ ಮ್ಯಾನೇಜ್ ಮಾಡ್ಲಿಕ್ಕೆ ಆಗ್ಲಿಲ್ಲ ಅಂದ್ರೆ ಬೇರೆ ಕಡೆ ಮಾರ್ಕ್ಸ್ ಅನ್ನ ಕಳ್ಕೊಳ್ತೀರಾ. ಸೊ ಈ ಬುಕ್ ನಲ್ಲಿ ಏನ್ ಕೊಡ್ಲಾಗಿದೆಯಲ್ಲ ಅಷ್ಟೇ ಬರೀರಿ. ಅಂದ್ರೆ ಪ್ರಾಪರ್ ಆಗಿ 4 ಅಂಕಕ್ಕೆ 1 ಪೇಜ್ ಆನ್ಸರ್ ಬರಿಬೇಕು, 6 ಅಂಕಕ್ಕೆ 2.5 3 ಪೇಜ್ ಬರಿಬೇಕು. ಎಷ್ಟು ಪಾಯಿಂಟ್ಸ್ ಕವರ್ ಮಾಡಬೇಕು, ಯಾವ ರೀತಿ ಆನ್ಸರ್ ಬರಿಬೇಕು ಅದನ್ನ ಎಕ್ಸಾಕ್ಟ್ಲಿ ಬುಕ್ ನಲ್ಲಿ ನಿಮಗೆ ಇದು ಕೊಡಲಾಗಿದೆ. ಇದು ಕೇವಲ ಕನ್ನಡ ಮೀಡಿಯಂ ವಿದ್ಯಾರ್ಥಿಗಳಿಗೆ ಮಾತ್ರ, ಇಂಗ್ಲಿಷ್ ನಲ್ಲಿ ಇದು ಇಲ್ಲ. ಇದು ಆಗಿದೆ ಕೇಸಸ್ ಬಹಳ ಕಡೆ. ಬಹಳ ಜನ ಏನ್ ಮಾಡ್ತಾರೆ, ಇಂಗ್ಲಿಷ್ ಮೀಡಿಯಂ ಸ್ಟೂಡೆಂಟ್ಸ್ ಕೂಡ ಪರ್ಚೇಸ್ ಮಾಡ್ಕೋತಾರೆ, ನಂತರ ಗೊತ್ತಾಗುತ್ತೆ ಕನ್ನಡ ಮೀಡಿಯಂ ನಲ್ಲಿ ಇದೆ ಅಂತ ಹೇಳಿ. ಸೊ ಪ್ಲೀಸ್ ಆ ರೀತಿ ಮಾಡಬೇಡಿ, ಓನ್ಲಿ ಕನ್ನಡ ಮೀಡಿಯಂ ವಿದ್ಯಾರ್ಥಿಗಳಿಗೆ ಮಾತ್ರ ಇದು. ಸೊ ಇದು ಎಲ್ಲಿ ನಿಮಗೆ ಸಿಗುತ್ತೆ ಅಂದ್ರೆ ಇದರ ಪ್ರೈಸ್ ಬಂದ್ ನೋಡಿ ತುಂಬಾ ಕಡಿಮೆ ಇದೆ, 300 ರೂಪಾಯಿ ಇತ್ತು ಇದರ ಪ್ರೈಸ್. ಸೊ ಈಗ ಎಂಡ್ ನಲ್ಲಿ ನಿಮಗೆ ತುಂಬಾ ಕಡಿಮೆ ಸಮಯ ಇದೆ, ಸೊ ಹಾಗಾಗಿ 70% ಡಿಸ್ಕೌಂಟ್ ಕೂಡ ಅವೈಲೇಬಲ್ ಇದೆ. ಓನ್ಲಿ 109 ರೂಪಾಯಿಲಿ ಈ ಪುಸ್ತಕವನ್ನು ನೀವು ಪಡ್ಕೋಬಹುದು. ತುಂಬಾ ಟೈಮ್ ಸೇವ್ ಆಗುತ್ತೆ. ಎವ್ರಿಥಿಂಗ್ ನಿಮ್ಗೆ ಏನ್ ಬೇಕೋ 100 ಸ್ಕೋರ್ ಮಾಡ್ಲಿಕ್ಕೆ ಅದೆಲ್ಲ ಇದರಲ್ಲಿ ಇದೆ. ಸೊ ಎಲ್ಲಿ ನೀವು ತಗೋಬಹುದು ಅಂದ್ರೆ ಸ್ಕಿಲ್ ಬೂಸ್ಟರ್ ಆಪ್ ಇದೆಯಲ್ಲ, ಸೊ ಅದನ್ನ ಡೌನ್ಲೋಡ್ ಮಾಡ್ಕೊಳ್ಳಿ. ಆಲ್ರೆಡಿ ನಿಮ್ಮ ಹತ್ರ ಇದೆ ಬಹಳ ಜನ ಕಡೆ, ಅಲ್ಲಿ ನೇರವಾಗಿ ನೀವು ಹೋಗಿ ಇದನ್ನ ತಗೋಬಹುದು. ಈ ರೀತಿ ಕಾಣಿಸುತ್ತೆ, ಅದರ ಮೇಲೆ ಕ್ಲಿಕ್ ಮಾಡಿ ಚಾಪ್ಟರ್ ವೈಸ್ ಇಂಪಾರ್ಟೆಂಟ್ ಕ್ವಶನ್ಸ್ ಗಳನ್ನ ಅಲ್ಲಿ ಡಿವೈಡ್ ಮಾಡಿ ಕೊಡ್ಲಾಗುತ್ತೆ. ಅಂದ್ರೆ ರಿವಿಷನ್ ಮಾಡ್ಲಿಕ್ಕೆ ತುಂಬಾ ಟೈಮ್ ನಿಮ್ಗೆ ಈಸಿ ಆಗುತ್ತೆ. ಇದರ ಜೊತೆಯಲ್ಲಿ ನನ್ನ ಕ್ಲಾಸಸ್ಗಳು ಇವೆಲ್ಲ, ಆ ಕ್ಲಾಸಸ್ಗಳನ್ನ ದಯವಿಟ್ಟು ಜಾಯಿನ್ ಆಗಿ 6:30ಕ್ಕೆ. ಸೊ ಅಲ್ಲಿ ಸುಲಭವಾಗಿ ಅರ್ಥ ಮಾಡ್ಕೊಳ್ತೀರಾ ಅಂಡ್ ದೆನ್ ಬಂದು ಈ ಒಂದು ಪುಸ್ತಕದಲ್ಲಿ ಅದನ್ನ ಒಂದ್ಸಲ ರಿವೈಸ್ ಮಾಡ್ಕೊಳ್ಳಿ ಸಾಕು. ಇಲ್ಲಿ ಯಾವ ರೀತಿ ತಗೋಬಹುದು ಅಂದ್ರೆ ಇದರ ಮೇಲೆ ಕ್ಲಿಕ್ ಮಾಡಿ ದೆನ್ ಫೋನ್ ಪೇ ಗೂಗಲ್ ಪೇ ಮೂಲಕ ಡೈರೆಕ್ಟ್ಲಿ ನೀವು ಇದನ್ನ ತಗೋಬಹುದು. ಅಂಡ್ ಫೋನ್ ಪೇ ಗೂಗಲ್ ಪೇ ಇಲ್ಲ, ಸೊ ನಾನು ರಿಕ್ವೆಸ್ಟ್ ಮಾಡ್ಕೊತೀನಿ, ಫೋನ್ ಪೇ ಇಲ್ಲ ಅಂದ್ರೆ ಬೇರೆಯವ್ರ ಕಡೆಯಿಂದ, ಇಲ್ಲ ನಿಮ್ ಫೋನ್ ಪೇ ಇರುತ್ತೆ ನಿಮ್ಮ ಹತ್ರ, ಅದರಿಂದಾನೇ ಡೈರೆಕ್ಟ್ಲಿ ಅಲ್ಲಿ ಪೇ ಮಾಡಿ ಓಪನ್ ಆಗುತ್ತೆ ಪುಸ್ತಕ. ನೀವು ಪೇ ಮಾಡಿದ ತಕ್ಷಣ ಆಟೋಮೆಟಿಕ್ಲಿ ಓಪನ್ ಆಗುತ್ತೆ. ಯಾರ ಕಡೆ ಫೋನ್ ಪೇ ಇಲ್ಲ, ಬೇರೆಯವ್ರ ಕಡೆಯಿಂದ ಮಾಡಿಸ್ತಾ ಇದೀವಿ ಅಂದ್ರೆ ಆ ಕೇಸ್ ನಲ್ಲಿ ಅವ್ರು ಏನ್ ಮಾಡಬಹುದು, ಈ ಒಂದು ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಬಹುದು. ಸೊ ಅವ್ರಿಗೂ ಕೂಡ ಏನೋ ಅನ್ಯಾಯ ಆಗಬಾರ್ದು ಅಂತ ಹೇಳಿ ನಂಬರ್ನ ಒಂದು ಅವಕಾಶ ನಾನು ಕೊಟ್ಟಿದ್ದೀನಿ, 8150853340. ಸೊ ನೀವು ನನಗೆ ಕಾಂಟ್ಯಾಕ್ಟ್ ಮಾಡಿ ಯಾವ ರೀತಿ ತಗೋಬೇಕು ಪುಸ್ತಕ ಅಂತ ನಾನು ನಿಮಗೆ ಇದನ್ನ ಹೇಳ್ತೇನೆ. ಸೊ ಥ್ಯಾಂಕ್ ಯು ಸೋ ಮಚ್. ಇದನ್ನ ಫಾಲೋ ಮಾಡಿ ಸಾಕು. ಇದರ ಜೊತೆಲಿ ನನ್ನ ಕ್ಲಾಸಸ್ಗಳನ್ನ ಮಿಸ್ ಮಾಡ್ಲಿಕ್ಕೆ ಹೋಗಬೇಡಿ. ಇನ್ನು ಅಲ್ಲಿ ನೋಟ್ಸ್, ಆ ಬುಕ್ ತಗೊಳ್ತಾ, ಆ ನೋಟ್ಸ್ ರಿವೈಸ್ ಮಾಡ್ತಾ, ಆ ನೋಟ್ಸ್ ಅನ್ನ ರೆಡಿ ಮಾಡ್ತಾ ಕುತ್ಕೋಬಿಟ್ಟು ಟೈಮ್ ವೇಸ್ಟ್ ಆಗುತ್ತೆ. ಪುಸ್ತಕವನ್ನ ಫಾಲೋ ಮಾಡಿ, ನನ್ನ ಲೈವ್ ಕ್ಲಾಸಸ್ ನೋಡಿ, ಡೈಲಿ ಪ್ರಾಕ್ಟೀಸ್ಗೆ ಕ್ವಶನ್ಸ್ ಕೊಡ್ತಾ ಇದ್ದೀನಿ. ಆ ಒಂದು ಕ್ವಶನ್ಸ್ ಗಳನ್ನ ಕುತ್ಕೊಂಡು ಬರೀರಿ. ಈಗ ನೀವು ಟೈಮ್ ಎಲ್ಲಿ ಸ್ಪೆಂಡ್ ಮಾಡ್ಬೇಕಂದ್ರೆ ನೋಟ್ಸ್ ಮಾಡೋದ್ರಲ್ಲಿ ಎಲ್ಲ, ಬದಲಾಗಿ ಆನ್ಸರ್ ರೈಟಿಂಗ್ ಮಾಡೋದ್ರ ಮೇಲೆ. ನಾನು ಏನು ಡೈಲಿ ನಿಮ್ಗೆ ಒಂದು ವಿಡಿಯೋ ರಿಲೀಸ್ ಆಗ್ತಾ ಇದೆ, ಟು ಡೂ ಲಿಸ್ಟ್ ನ ವಿಡಿಯೋ, ಅದರಲ್ಲಿ ಡೈಲಿ 4-5 ಕ್ವಶನ್ಸ್ ಕೊಡ್ತಾ ಇದ್ದೀನಿ. ಕುತ್ಕೊಂಡು ಬರೀರಿ, ಬರೆಯೋದ್ರಿಂದಾನೇ ಸಾಧ್ಯ ಆಗುತ್ತೆ ಎಕ್ಸಾಮ್ ನಲ್ಲಿ ನಿಮಗೆ ಫಾಸ್ಟ್ ಆಗಿ ಚೆನ್ನಾಗಿ ಉತ್ತರಗಳನ್ನ ಬರೀಲಿಕ್ಕೆ. ಸೊ ಥ್ಯಾಂಕ್ ಯು ಸೋ ಮಚ್. ನಮ್ಮ ಈ ಟಾರ್ಗೆಟ್ ಇದೆಯಲ್ಲ, ಏಮ್ ಫಾರ್ 100 ಇನ್ ಎಕನಾಮಿಕ್ಸ್, ಆಲ್ರೆಡಿ ತೋರಿಸ್ತೀನಿ ನಾನು ಎಷ್ಟೋ ವಿದ್ಯಾರ್ಥಿಗಳ ಸ್ಕೋರ್ ಅನ್ನ. ಅವರು 98, 99, ಕೆಲವೊಬ್ರು 100ಗೆ ಬಂದಿದ್ದಾರೆ. ನೀವೆಲ್ಲರೂ 100 ಸ್ಕೋರ್ ಮಾಡಬಹುದು. ಆ ರೀತಿಯ ಹೈ ಕ್ವಾಲಿಟಿ ಕ್ಲಾಸಸ್ ನಡೀತಾ ಇವೆ ಅಂಡ್ ಎಲ್ಲವೂ ಕೂಡ ನಿಮ್ಮ ಕೆಲಸ. ಈ ಬಾರಿ ನಾನು ಬಹಳ ಈಸಿ ಮಾಡಿದ್ದೀನಿ, ಬಹಳ ಅಂದ್ರೆ ಬಹಳ ಈಸಿ ಮಾಡಿದ್ದೀನಿ. ಜಸ್ಟ್ ನೀವು ಕ್ಲಾಸ್ ನೋಡ್ಬೇಕು, ಈ ಬುಕ್ ಅನ್ನ ಓದ್ಬೇಕು ಅಂಡ್ ದೆನ್ ಆನ್ಸರ್ ರೈಟಿಂಗ್ ಅನ್ನ ಮಾಡಬೇಕು ಸಾಕು. 100 ಬರಲೇಬೇಕು. ಈಗ 97, 98 ಯಾಕೆ ಬಂತು ಗೊತ್ತಾ? ಇಲ್ಲಿ 6 ಅಂಕದ್ದು 4 ಅಂಕದ ಪ್ರಶ್ನೆ ಬರೆಯುವಾಗ ಸ್ವಲ್ಪ ಇವರು ಪಾಯಿಂಟ್ಸ್ ಇದು ಮಾಡ್ತಾರೆ, ಮಿಸ್ ಮಾಡ್ಬಿಡ್ತಾರೆ, ಅಲ್ಲಿ ಅರ್ಧ ಮಾರ್ಕ್ಸ್ ಕಟ್ ಆಗುತ್ತೆ. ಸೊ ಹಾಗಾಗಿ ನಿಮಗೆ ಆನ್ಸರ್ ರೈಟಿಂಗ್ ಮೇಲೆ ಹೆಚ್ಚು ಫೋಕಸ್ ಮಾಡಿ ಅಂತ ಹೇಳ್ತಾ ಇರೋದು. ಆನ್ಸರ್ ರೈಟಿಂಗ್ ಮಾಡಿರೋದನ್ನ ಅಗೇನ್ ಈ ಬುಕ್ ನಲ್ಲಿ ಕೊಟ್ಟಿರುವಂತಹ ಆನ್ಸರ್ಸ್ ನೋಡಿ ನೀವೇನ್ ಮಾಡಬಹುದು, ಅದನ್ನ ಚೆಕ್ ಕೂಡ ಮಾಡ್ಕೋಬಹುದು, ಫುಲ್ ಮಾರ್ಕ್ಸ್ ಸಿಗುತ್ತೋ ಇಲ್ಲೋ ಅಂತ ಹೇಳಿ. ಸೊ ಇಷ್ಟು ಇವತ್ತಿನ ವಿಡಿಯೋದಲ್ಲಿ. ನಮ್ಮ ಲೈವ್ ಕ್ಲಾಸ್ಗಳು ಕಂಟಿನ್ಯೂ ಆಗಿ ನಡೀತಾ ಇರುತ್ತೆ. ಜಾಯಿನ್ ಆಗಿ ಇವತ್ತು 6:30ಕ್ಕೆ. ಈ ಒಂದು ವಿಡಿಯೋ ನೋಡಿದ್ದಕ್ಕಾಗಿ ಥ್ಯಾಂಕ್ ಯು ಸೋ ಮಚ್. ಹ್ಯಾವ್ ಅ ನೈಸ್ ಡೇ.